ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಮಕ್ಕಳ ಹಕ್ಕನ್ನ ಬೆಂಬಲಿಸೋ ಬಾಲ ವಿರೋಧಿ ಪದ್ಧತಿಯನ್ನ ವಿರೋಧಿಸುವ ಅದೆಷ್ಟೋ ಸರ್ಕಾರೇತರ ಸಂಸ್ಥೆಗಳು ನಮ್ಮ ಸುತ್ತಮುತ್ತಲಿರುತ್ತೆ. ಆದರೆ ಮಕ್ಕಳೇ ಆ ಹೋರಾಟದಲ್ಲಿ ಭಾಗಿಯಾಗುವಂತೆ ಮಾಡೋ ಸಂಸ್ಥೆ ಒಂದು ಬೆಂಗಳೂರಲ್ಲಿದೆ ಮತ್ತು ಈ ಸಂಸ್ಥೆ ಈಗ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ನಾಮನಿರ್ದೇಶನಗೊಂಡಿದೆ. CWC ಅಂದ್ರೆ ಕನ್ಸರ್ನ್ ಫಾರ್ ವರ್ಕಿಂಗ್ ಚಿಲ್ಡ್ರನ್ಸ್. ಸರ್ಕಾರೇತರ ಸಂಸ್ಥೆಗಳಲ್ಲಿ ಭಾರತದಲ್ಲೇ ಏಕೈಕ ಸಂಸ್ಥೆಯಾಗಿ ಈ ಸಂಸ್ಥೆ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ನಾಮನಿರ್ದೇಶನಗೊಂಡಿದೆ. ಈ ಸಂಸ್ಥೆ ಉಳಿದೆಲ್ಲ ಸರ್ಕಾರೇತರ ಸಂಸ್ಥೆ ಅಂತಲ್ಲ, ಮಕ್ಕಳೇ ತಮ್ಮ ಬದುಕಿನ ಬಗ್ಗೆ ಸ್ವತಂತ್ರವಾಗಿ ಮಾತನಾಡುವ ಮತ್ತು ತೀರ್ಮಾನ ಕೈಗೊಳ್ಳುವಂತೆ ಮಾಡುವಲ್ಲಿ ಸಕ್ರಿಯಗೊಂಡಿರುವ ಸಂಸ್ಥೆ. ಇದೀಗ ನೊಬೆಲ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿರೋದಕ್ಕೆ ಸಂಸ್ಥೆಯ ನಿರ್ದೇಶಕಿ ನಂದನಾ ರೆಡ್ಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ನಮಗೆ ನೊಬೆಲ್ ನಾಮಿನೇಷನ್ ಸಿಕ್ಕಿದೆ ಅಂತ ಕೂಡ ನಮಗೆ ಬಹುಶಃ ಇನ್ನೂ ನಮಗೆ ಅದು ನಿಜ ಅಂತ ಗೊತ್ತಾಗಲಿಲ್ಲ. ಅದು ನಮ್ಮ ಮನಸ್ಸಿಗೆ ಅನಿಸ್ತಾ ಇಲ್ಲ. ಆದರೆ ನಮಗಿದು ಒಂದು ತುಂಬ ದೊಡ್ಡ ಅವಕಾಶ ಅಂತ ಕೂಡ ಅನಿಸ್ಕೊಂಡಿದ್ದೀವಿ. ಕಳೆದ 30 ವರ್ಷಗಳಿಂದ ಈ ಸಂಸ್ಥೆ ಮಕ್ಕಳ ಹಿತೈಷಿಯಾಗಿ ದುಡಿತಾ ಬಂದಿದೆ. ರಾಜ್ಯದಲ್ಲಿ ಬೆಂಗಳೂರು ಸೇರಿದಂತೆ ಉಡುಪಿ, ಕುಂದಾಪುರ, ಬಳ್ಳಾರಿಯಲ್ಲಿಯೂ ಶಾಖೆಗಳಿವೆ. ಈ ನೊಬೆಲ್ ಪ್ರಶಸ್ತಿ ಇನ್ಮುಂದೆ ದೊಡ್ಡ ಹೆಜ್ಜೆ ನೀಡಲು ಒಳ್ಳೆಯ ಅವಕಾಶ ಅಂತಾರೆ ಸಂಸ್ಥೆ ಸಿಬ್ಬಂದಿ. ಅದರ ಮಕ್ಕಳು ಅದರ ತೀರ್ಮಾನದಲ್ಲಿ ಭಾಗವಹಿಸುವ ಬಗ್ಗೆ ಕಳೆದ 30 ವರ್ಷಗಳಿಂದ ಮಾಡ್ತಿರೋ ಹೋರಾಟಕ್ಕೆ ಇದು ಸಿಕ್ಕಿದ ಒಂದು ದೊಡ್ಡ ಗುರುತು ಅಂತ ಅನಿಸ್ತೀವಿ. ಮತ್ತು ಆ ಬಗ್ಗೆ ನಾವು ಮತ್ತು ನಮ್ಮೊಡನೆ ಕೆಲಸ ಮಾಡುವ ಮಕ್ಕಳು ಮತ್ತು ಅವರು ಮಾಡಿದ ಹೋರಾಟಕ್ಕೆ ಒಂದು ರೀತಿಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೀತಿ ಗುರುತು ಸಿಕ್ಕಿದೆ. ಒಟ್ಟಾರೆ ಸ್ವೀಡನ್ ದೇಶ ಪ್ರಪಂಚದಲ್ಲಿ ಅತ್ಯುನ್ನತ ಪ್ರಶಸ್ತಿ ನೊಬೆಲ್ಗೆ ಈ CWC ಸಂಸ್ಥೆಯನ್ನ ನಾಮನಿರ್ದೇಶನ ಮಾಡಿರೋದು ನಿಜವಾಗ್ಲೂ ಹೆಮ್ಮೆಯ ವಿಷಯ. ಶ್ರೇಯಾ ಶೆಟ್ಟಿ, ಸುವರ್ಣ ಸುದ್ದಿ ವಾಹಿನಿ, ಬೆಂಗಳೂರು. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸವಿನೆನಪಿಗಾಗಿ ನೂತನ ಕಂಚಿನ ಪುತ್ಥಳಿಯನ್ನ ಇವತ್ತು ಅನಾವರಣಗೊಳಿಸಲಾಯಿತು. ಜಯನಗರ 9ನೇ ಬಡಾವಣೆ ಕನ್ನಡಾಭಿಮಾನಿಗಳು ನಿರ್ಮಿಸಿದ ಕಂಚಿನ ಪುತ್ಥಳಿಗೆ ನಟ ಶಿವರಾಜ್ ಕುಮಾರ್, ನಟಿ ತಾರಾ ಚಾಲನೆ ನೀಡಿದರು. ಪ್ರತಿಮೆ 3 ಅಡಿ 25 ಕೆಜಿ ಕಂಚಿನಿಂದ ತಯಾರಾಗಿದೆ. ಇದೇ ವೇಳೆ ಹಲವಾರು ಜನ ನೇತ್ರದಾನ ಮಾಡೋದಕ್ಕೆ ಹೆಸರನ್ನ ನೋಂದಾಯಿಸಿದರು. ನಮ್ಮ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ನೆರವೇರ್ತಾ ಇದೆ. ಎಲ್ಲ ಹಿಂದೆ ಹೋದ್ರೆ ಎಲ್ಲ ಕಾಣಿಸ್ತಿದೆ. ಕಂಚಿನ ಪುತ್ಥಳಿ ಅನಾವರಣ ಆಗಿದೆ. ಕೃಷ್ಣ ದೇವರ ಸ್ವರೂಪದ ಅಣ್ಣಾವರು ನೀರಿನಿಂದ ಮಿಂಚ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ ಬಾಲಿವುಡ್ ಮಂದಿ ತಮ್ಮ ಚಿತ್ರದ ಪ್ರಮೋಷನ್ಗಾಗಿ ಬೆಂಗಳೂರಿಗೆ ಬರೋದು ಹೊಸತೇನೂ ಅಲ್ಲ. ಇವತ್ತು ಬಾಲಿವುಡ್ನ ಹಾಟ್ ಅಂಡ್ ಸೆಕ್ಸಿ ಬಿಪಾಶಾ ಬಸು, ಸೌತ್ ಇಂಡಿಯಾದ ಖ್ಯಾತ ನಟ ಮಾಧವನ್ ಮತ್ತು 3 ಇಡಿಯಟ್ಸ್ನ ಓಮಿ ವೈದ್ಯ ತಮ್ಮ ಜೋಡಿ ಬ್ರೇಕರ್ಸ್ ಚಿತ್ರದ ಪ್ರಮೋಷನ್ಗಾಗಿ ಬೆಂಗಳೂರಿನ PVR ಥಿಯೇಟರ್ಗೆ ಆಗಮಿಸಿದರು. ಎಂದಿನಂತೆ ತಮ್ಮ ಚಿತ್ರದ ಬಗ್ಗೆ ಸಾಕಷ್ಟು ಮಾತನಾಡಿದರು. ಆದರೆ ಈ ಬಾರಿ ವಿಶೇಷತೆ ಏನೆಂದರೆ, ಮಾಧವನ್ ತಾವು ತಮ್ಮ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಕನ್ನಡ ಚಿತ್ರರಂಗದಿಂದಲೇ. ಅನಿಲ್ ಕಪೂರ್, ಮಣಿರತ್ನಂ ಹೀಗೆ ದೊಡ್ಡ ದೊಡ್ಡ ಕಲಾವಿದರು ಕನ್ನಡ ಚಿತ್ರರಂಗದಿಂದಲೇ ತಮ್ಮ ಕೆರಿಯರ್ ಶುರು ಮಾಡಿದ್ದಾರೆ ಅಂತ ಮಾಧವನ್ ವೆಬ್ಸ್ಗೆ ಹೇಳಿದರು. Madhavan and Omi Vaidya. Yeah. All right, guys. We'll give you time. Come. Yeah, I did a Kannada. My first film was a Kannada film called Shanti Shanti Shanti. Yeah, like Anil Kapoor. His first film was a Kannada film. Yes, like Mani Ratnam. His first film was a Kannada film. So if I have to do a Kannada film or a Malayalam film, I want to make sure that I know the language well enough to pay respect to the people who want to come and see a Kannada film. I hang around with really cool people and nice people. No jodi breakers around me yet. But after the film, I can guarantee you that, this could become a very serious profession. Because I think it is the need of this